Dear students, now we are going to determination of electrode potential of zinc by using standard hydrogen electrode. ಹೈಡ್ರೋಜನ್ ಎಲೆಕ್ಟ್ರೋಡ್ SHE ನಾವು ಯೂಸ್ ಮಾಡಿಕೊಂಡು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಜಿಂಕ್ ಅನ್ನ ನಾನು ಫೈಂಡ್ ಔಟ್ ಮಾಡಬೇಕು. ಜಿಂಕ್ ನ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಅನ್ನೌನ್ ಯಾವುದು ಇಲ್ಲಿ? ಜಿಂಕ್. ನೌನ್ ಯಾವುದು? SHE. SHE ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನಾವು ಏನಂತ EMF ಅನ್ನ ಏನಂತ ಇಟ್ಕೊಳ್ತೀವಿ? 0 ವೋಲ್ಟ್ ಅಲ್ವಾ? ಹಾಗಾಗಿ ನಾವು ಈಸಿಯಾಗಿ ಅದರ್ ವೋಲ್ಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಅದರ್ ಎಲೆಕ್ಟ್ರೋಡ್ ಅನ್ನ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನಾನು ಹೇಳಿದ್ದೆ ಸಿಂಗಲ್ ಎಲೆಕ್ಟ್ರೋಡ್ ಅನ್ನ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಕ್ಕಾಗಲ್ಲ. ದಟ್ಸ್ ವೈ ವಿ ಟೇಕಿಂಗ್ EMF ಆಫ್ ಎ ಸೆಲ್. ಈಗ ಹಾಗಾದ್ರೆ ನಾನು ಎರಡು ಎಲೆಕ್ಟ್ರೋಡ್ ಅನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು ನೌನ್, ಅನದರ್ ಒನ್ ಇಸ್ ಅನ್ನೌನ್. ಓಕೆ, ಒಂದು ನೌನ್, ಅನದರ್ ಒನ್ ಅನ್ನೌನ್. ಸರ್ ಹಾಗಾದ್ರೆ ಯಾವ ಸೆಟಪ್ ಯಾವ ರೀತಿ ಮಾಡ್ಕೋಬೇಕು? ಲೆಫ್ಟ್ ಸೈಡ್ ಯಾವ ಎಲೆಕ್ಟ್ರೋಡ್ ಅನ್ನ ಫಿಟ್ ಮಾಡಬೇಕು, ರೈಟ್ ಸೈಡ್ ಯಾವ ಎಲೆಕ್ಟ್ರೋಡ್ ಅನ್ನ ಫಿಟ್ ಮಾಡಬೇಕು, ಅದು ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ನೋಡಿ, ಯಾವುದು ಆಕ್ಸಿಡೇಷನ್ ಈಸಿಯಾಗಿ ಆಗುತ್ತೋ ಅದನ್ನ ನಾನು ಲೆಫ್ಟ್ ಸೈಡ್ ತಗೊಂತೀನಿ ಅಥವಾ ಆನೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಎಕ್ಸಾಂಪಲ್ ಹಿಯರ್ ಕನ್ಸಿಡರ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಜಿಂಕ್, ಅನದರ್ ಒನ್ ಹೈಡ್ರೋಜನ್ ಎಲೆಕ್ಟ್ರೋಡ್. 2 ಎಲೆಕ್ಟ್ರೋಡ್ ಇದೆ, ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂಡ್ ದೆನ್ ಜಿಂಕ್ ಎಲೆಕ್ಟ್ರೋಡ್. ಹಾಗಾದ್ರೆ ಇಲ್ಲಿ ಜಿಂಕ್ ತಗೊಂಡಿದ್ದೀನಿ ಅಂದ್ರೆ ಜಿಂಕ್ ಈಸಿಯಾಗಿ ಆಕ್ಸಿಡೇಷನ್ ಆಗುತ್ತಾ? ಚೆಕ್ ಮಾಡಿ. ಜಿಂಕ್ ಅಟಾಮಿಕ್ ನಂಬರ್ 30, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಆರ್ಗಾನ್ 3d10 4s2 ಅಲ್ವಾ? ಹಾಗಾದ್ರೆ ಲಾಸ್ಟ್ 2 ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ಏನ್ ಮಾಡ್ಕೊಳ್ಳುತ್ತೆ? ಅದು ಲಾಸ್ ಮಾಡ್ಕೊಳ್ಳುತ್ತೆ. ಟು ಅಟೈನ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಡಿ ನಲ್ಲಿ 10 ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಡುತ್ತೆ. ಯಾವಾಗ? 2 ಎಲೆಕ್ಟ್ರಾನ್ ಲಾಸ್ ಆದಾಗ. ಅಂದ್ರೆ ಜಿಂಕ್ ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ. ಲಾಸ್ ಆಫ್ ಎಲೆಕ್ಟ್ರಾನ್ ವಿ ಕಾಲ್ಡ್ ಆಸ್ ಆನ್ ಆಕ್ಸಿಡೇಷನ್. ಓಕೆ, ಗೇನ್ ಆಫ್ ಎಲೆಕ್ಟ್ರಾನ್ ಕಾಲ್ಡ್ ರಿಡಕ್ಷನ್. ಇಲ್ಲಿ ಜಿಂಕ್ ಈಸಿಯಾಗಿ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ ಅಂದ್ರೆ ಆಕ್ಸಿಡೇಷನ್ ಆಗ್ತಾ ಇದೆ. ದಟ್ಸ್ ವೈ ವಿ ಕನ್ಸಿಡರ್ ಆನೋಡಿಕ್ ಪಾರ್ಟ್. ಇದನ್ನ ಆನೋಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಜಿಂಕ್. ಓಕೆ, ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ? ಹೈಡ್ರೋಜನ್. ಸರ್ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳುವಾಗ ಲೆಫ್ಟ್ ಸೈಡ್ ಅಲ್ಲಿ ನೀವು ಹೈಡ್ರೋಜನ್ ಎಲೆಕ್ಟ್ರೋಡ್ ತಗೋಬೇಕು ಅಂತ ಹೇಳಿದ್ರಿ. ಹೌದು, ಬಟ್ ಡಿಪೆಂಡಿಂಗ್ ಅಪಾನ್ ದಿ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಅಂಡ್ ರಿಡಕ್ಷನ್ ಪೊಟೆನ್ಶಿಯಲ್ ಆಫ್ ಆನ್ ಮೆಟಲ್, ಅದರ್ ಎಲೆಕ್ಟ್ರೋಡ್ ಅನ್ನೋನ್ ಮೆಟಲ್ ನಾವು ಏನ್ ತಗೊಂತೀವಲ್ಲ ಅದರ ಆಕ್ಸಿಡೇಷನ್ ಪೊಟೆನ್ಶಿಯಲ್, ರಿಡಕ್ಷನ್ ಪೊಟೆನ್ಶಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಕ್ಸಿಡೇಷನ್ ಯಾವ ಎಲಿಮೆಂಟ್ಸ್ ಆಕ್ಸಿಡೇಷನ್ ಈಸಿಯಾಗಿ ಆಗ್ತವೆ, ಯಾವ ಎಲಿಮೆಂಟ್ಸ್ ರಿಡಕ್ಷನ್ ಈಸಿಯಾಗಿ ಆಗ್ತವೆ ಅಂತ ಅಲ್ವಾ? ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಕೆಲವೊಂದು ಎಲಿಮೆಂಟ್ಸ್ ಏನ್ ಮಾಡ್ತವೆ? ರಿಸೀವ್ ಮಾಡ್ಕೊಳ್ತವೆ. ಆ ತರ ಎಲಿಮೆಂಟ್ ನಾವು ನೋಡ್ಕೋಬೇಕಾಗತ್ತೆ. ಓಕೆ, ಆಲ್ಮೋಸ್ಟ್ ಆಲ್ ನಿಮಗೆ ಎಲಿಮೆಂಟ್ಸ್ ಅನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಒಂದು ಟೇಬಲ್ ಇದೆ. ಆ ಟೇಬಲ್ ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ ಸಾಕು. ಆಲ್ಮೋಸ್ಟ್ ಆಲ್ ನೀವು ಜಿಂಕ್, ಕಾಪರ್, ನೆಕ್ಸ್ಟ್ ಕೊಟ್ರೆ ಸಿಲ್ವರ್, ನಿಕಲ್, ಈ ತರ ಎಲಿಮೆಂಟ್ಸ್ ಗಳನ್ನ ಮಾತ್ರ ನಿಮಗೆ ಕೊಡೋ ಚಾನ್ಸಸ್ ಇದೆ ಅಷ್ಟೇ. ಓಕೆ, ಹಾಗಾದ್ರೆ ನಾವು ಜಿಂಕ್ ಅನ್ನ ನಾವು ಏನಂತ ಕರಿತೀವಿ? ಆನೋಡಿಕ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅನದರ್ ಒನ್ ಹೈಡ್ರೋಜನ್ ಅನ್ನ ಏನಾಗಿ ಕನ್ಸಿಡರ್ ಮಾಡ್ತೀವಿ? ಕ್ಯಾಥೋಡಿಕ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೆಟಪ್ ನೋಡ್ಕೊಳ್ಳೋಣ. ನೋಡಿ, ಎಕ್ಸ್ಪೆರಿಮೆಂಟಲ್ ಸೆಟಪ್ ಹೀಗಿದೆ. ಹಿಯರ್ ಟೇಕನ್ ಜಿಂಕ್ ಎಲೆಕ್ಟ್ರೋಡ್ ಲೆಫ್ಟ್ ಸೈಡ್, ರೈಟ್ ಸೈಡ್ ವಿ ಟೇಕನ್ ಹೈಡ್ರೋಜನ್ ಗ್ಯಾಸ್. ಹೌದಲ್ವಾ? ದೀಸ್ ಆರ್ ಕನೆಕ್ಟೆಡ್ ಎಕ್ಸ್ಟರ್ನಲಿ ವಿತ್ ವೋಲ್ಟ್ ಮೀಟರ್. ಹಿಯರ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ವಿ ಟೇಕನ್. ಹಿಯರ್ 1 molar HCl. ಆಲ್ರೆಡಿ ಯು ನೋ ದಟ್. ಹೈಡ್ರೋಜನ್ ಎಲೆಕ್ಟ್ರೋಡ್ ಅಲ್ಲಿ ನಾವೇನ್ ಫಿಲ್ ಮಾಡಿರ್ತೀವಿ ಇಲ್ಲಿ 1 more HCl. These are connected with salt bridge. ಓಕೆ, ಈ ಎರಡನ್ನು ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. 2 ಸೆಲ್ಗಳು. ದಿಸ್ ಇಸ್ ಹಾಫ್ ಸೆಲ್, ಅನದರ್ ಹಾಫ್ ಸೆಲ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಜಿಂಕ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ಹೈಡ್ರೋಜನ್ ರಿಸೀವ್ಸ್ ದಿ ಎಲೆಕ್ಟ್ರಾನ್, ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಹಾಗಾದ್ರೆ 2 ಹಾಫ್ ಸೆಲ್ ಅನ್ನು ನಾವು ಈಸಿಯಾಗಿ ಬರ್ಕೋಬಹುದಾ? ಹೇಗೆ ಬರ್ಕೊಳ್ಳೋದು? ಫಸ್ಟ್ ಲೆಫ್ಟ್ ಸೈಡ್ ಆಕ್ಸಿಡೇಷನ್ ಆಗ್ತಾ ಇದೆ. ಓಕೆ, ಜಿಂಕ್ ಯಾವ ಸ್ಟೇಟ್ ಅಲ್ಲಿ ಇದೆಯಪ್ಪ? ಸಾಲಿಡ್. ಗಿವ್ ರೈಸ್ ಟು ಜಿಂಕ್ 2+ aqueous. Okay, next plus
2 electron. This is oxidation half cell. Oxidation half cell. Next, here reduction occurs in right side. ರಿಡಕ್ಷನ್ ಏನ್ ಮಾಡುತ್ತೆ, ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ತಾ ಇದೆ. ಹಾಗಾದ್ರೆ 2H ಪ್ಲಸ್, ಇಲ್ಲಿ H ಪ್ಲಸ್ ಅಯಾನ್ಸ್ ಇರುತ್ತಾ, ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳ್ತು. H ಪ್ಲಸ್ ಪ್ಲಸ್ 2 ಎಲೆಕ್ಟ್ರಾನ್. H ಪ್ಲಸ್ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಇದೆ, ಇದು aqueous, ಪ್ಲಸ್ 2 ಎಲೆಕ್ಟ್ರಾನ್ಸ್ ಗಿವ್ ರೈಸ್ ಟು H2. H2 ಯಾವ ಸ್ಟೇಟ್ ಅಲ್ಲಿ ಇದೆ ರೀ, gaseous state. ಓಕೆ, ಪ್ಲಸ್ ನಾಟ್ here gaseous state. This is oxidation half cell. Oxidation half cell. This is reduction half cell. Reduction half cell. Half cell. ಅಥವಾ ಇದನ್ನ ನಾನು ಕ್ಯಾಥೋಡ್ ಅಂತ ಇಂಡಿಕೇಟ್ ಮಾಡ್ತೀನಿ. Here anode. Anode. Okay. Overall reaction ಏನಾಗುತ್ತೆ? Overall reaction. Overall reaction. Okay, zinc is there here. Zinc ಯಾವ ಸ್ಟೇಟ್ ಅಲ್ಲಿ ಇದೆಯಪ್ಪ, ಸಾಲಿಡ್ ಸ್ಟೇಟ್. ಪ್ಲಸ್ 2H ಪ್ಲಸ್ 2H ಪ್ಲಸ್ aqueous. Aqueous. Okay, here 2 electron cancel. Remaining give rise to zinc 2 plus aqueous. Next plus H2 gas. H2 gas. Okay, ಇಲ್ಲಿ ನೋಡಿ, ದಿಸ್ ಇಸ್ ದಿ ಓವರ್ ಆಲ್ ರಿಯಾಕ್ಷನ್. ಜಿಂಕ್ ನೀವು ಇನ್ ಕೇಸ್ ಚೇಂಜ್ ಮಾಡ್ಕೊಂಡ್ರು ಮಾಡ್ಕೋಬಹುದು, ಇದನ್ನ ಉಲ್ಟಾ ಬರ್ಕೊಂಡ್ರು ಕೂಡ ಇದೇ ತರನೇ ಸೇಮ್ ರಿಯಾಕ್ಷನ್ ಬರುತ್ತೆ. ಓಕೆ, ನೋ ಪ್ರಾಬ್ಲಮ್. ಜಿಂಕ್ ಸಾಲಿಡ್ ಪ್ಲಸ್ 2H ಪ್ಲಸ್ aqueous, zinc 2 plus aqueous and then H2 gas. This is the overall reaction. ಇನ್ ಕೇಸ್ ಇದಕ್ಕೆ ನಾನು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡ್ತೀನಿ. ಯಾವ ರೀತಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡಬಹುದು ಇದನ್ನ, ಇಷ್ಟೇ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂದ್ರೆ ಜಿಂಕ್ ರಾಡ್ ಇದೆ, zinc 2 plus ಅಯಾನ್ ಲೆಫ್ಟ್ ಸೈಡ್ ಅಲ್ಲಿ ಬರ್ಕೋಬೇಕು. ಜಿಂಕ್ ಸಾಲಿಡ್, ನೆಕ್ಸ್ಟ್ ಜಿಂಕ್ 2 plus ಅಯಾನ್ aqueous ಯಾವ ಸ್ಟೇಟ್ ಅಲ್ಲಿ ಇದೆ, aqueous 1 molar concentration. ನೋಡಿ, zinc 2 plus ಮಧ್ಯ one vertical line. ಓಕೆ, ನೆಕ್ಸ್ಟ್ ಹೈಡ್ರೋಜನ್ ಎಲೆಕ್ಟ್ರೋಡ್ ರೈಟ್ ಸೈಡ್ ಅಲ್ಲಿ ಬರ್ಕೋಬೇಕು. ಹೈಡ್ರೋಜನ್ ಎಲೆಕ್ಟ್ರೋಡ್ ನಾನು ಹೇಳಿದ್ದೆ H ಪ್ಲಸ್ aqueous 1 molar concentration. ಎಷ್ಟಿದೆ, 1 molar concentration. ಓಕೆ, 1 molar concentration. ನೆಕ್ಸ್ಟ್ vertical line H2 gas at 1 bar pressure. ಓಕೆ, ನೆಕ್ಸ್ಟ್ ಏನ್ ಬರೆಯೋದು, 1 bar pressure. ನೆಕ್ಸ್ಟ್ platinum. Okay, this is right half cell reaction ಅಥವಾ right half cell symbolic representation, left half cell symbolic representation. zinc 2 plus. ಇವೆರಡರ ಮಧ್ಯೆ ಏನಿದೆ, ಸಾಲ್ಟ್ ಬ್ರಿಡ್ಜ್ ಇದೆ. ಈ ಸಾಲ್ಟ್ ಬ್ರಿಡ್ಜ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು, ಡಬಲ್ ವರ್ಟಿಕಲ್ ಲೈನ್. ದಿಸ್ ಇಸ್ ದಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದಿಸ್ ಒನ್. ಓಕೆ, ನೆಕ್ಸ್ಟ್ ನಾನು EMF ಆಫ್ ಎ ಸೆಲ್ ಫೈಂಡ್ ಔಟ್ ಮಾಡಬೇಕು. ಓಕೆ, E0 cell is equal to E0 cathode minus E0 anode. ಓಕೆ, E0 cell is equal to ಕ್ಯಾಥೋಡ್ ಅಂದ್ರೆ ಯಾವ ತಗೊಂಡಿದ್ದೀನಿ, ಕ್ಯಾಥೋಡ್ ಅಂಡ್ ದೆನ್ ಆನೋಡ್. ಕ್ಯಾಥೋಡ್ ಅಂದ್ರೆ ಹೈಡ್ರೋಜನ್ ಎಲೆಕ್ಟ್ರೋಡ್. ದಿಸ್ ಇಸ್ ಕ್ಯಾಥೋಡ್. ದಿಸ್ ಒನ್ ಆನೋಡ್. ಓಕೆ, ಹಿಯರ್ ಕ್ಯಾಥೋಡ್ ಅಂದ್ರೆ ಯಾವುದು, ರೆಫರೆನ್ಸ್ ಎಲೆಕ್ಟ್ರೋಡ್, ಹೈಡ್ರೋಜನ್ ರೆಫರೆನ್ಸ್ ಎಲೆಕ್ಟ್ರೋಡ್.
ದಟ್ಸ್ ವೈ ಇಂಡಿಕೇಟ್ ಆಸ್ ಅನ್ ಇ ನಾಟ್ ರೆಫರೆನ್ಸ್ ಮೈನಸ್ ಇ ನಾಟ್ ಆನೋಡ್. ಆನೋಡ್ ಯಾವುದು ಇಲ್ಲಿ? ಆನೋಡ್ ಜಿಂಕ್. ದಟ್ಸ್ ವೈ ವಿ ಇಂಡಿಕೇಟ್ ಆಸ್ ಆನೋಡ್ ಬದಲು ನಾನು ಏನ್ ಬರ್ಕೊಂಡಿದ್ದೀನಿ? ಜಿಂಕ್. ದಿಸ್ ಇಸ್ ಆನೋಡ್. ಇ ನಾಟ್ ಆಫ್ ಜಿಂಕ್ ನಮಗೆ ಬೇಕಾಗಿರೋದು ಯಾವುದು? ಇ ನಾಟ್ ಆಫ್ ಜಿಂಕ್. ಜಿಂಕ್ ನ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಬೇಕು. ದಟ್ಸ್ ವೈ ಇಂಡಿಕೇಟ್ ಆಸ್ ಇ ನಾಟ್ ಆಫ್ ಜಿಂಕ್ ಇಸ್ ಈಕ್ವಲ್ ಟು ಇ ನಾಟ್ ಆಫ್ ಎಸ್ ಎಚ್ ಇ. ರೆಫರೆನ್ಸ್ ಏನಿದೆಯಲ್ಲ ಅದನ್ನ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಇಂಡಿಕೇಟ್ ಮಾಡಿದ್ದೀನಿ. ರೆಫರೆನ್ಸ್ ಎಲೆಕ್ಟ್ರೋಡ್ ಆಲ್ಸೋ ನಥಿಂಗ್ ಬಟ್ ಎಸ್ ಎಚ್ ಇ. ಓಕೆ, ಇ ನಾಟ್ ಎಸ್ ಎಚ್ ಇ. ಇ ನಾಟ್ ಸೆಲ್ ಈ ಕಡೆ ಬಂತು ಅಂದ್ರೆ, ಇ ನಾಟ್ ಸೆಲ್ ಈ ಸೈಡ್ ಬಂತು ಅಂದ್ರೆ ಏನಾಗುತ್ತೆ? ಮೈನಸ್ ಆಫ್ ಇ ನಾಟ್ ಸೆಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇ ನಾಟ್ ಝೆಡ್ ಎನ್ ಇಸ್ ಈಕ್ವಲ್ ಟು ಇ ಎಸ್ ಎಚ್ ಇ. ಇ ನಾಟ್ ಆಫ್ ಎಸ್ ಎಚ್ ಅಥವಾ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಎಷ್ಟಿದೆ? 0.00 ವೋಲ್ಟ್. 0.00 ವೋಲ್ಟ್ ಮೈನಸ್ ಇ ನಾಟ್ ಸೆಲ್. ನಾನು ನೋಡಿ ಈ ಎಲೆಕ್ಟ್ರೋಡ್ಸ್ ಗಳನ್ನ ಆಲ್ರೆಡಿ ಫಿಟ್ ಮಾಡಿದ್ದೀನಿ. ಯಾವಾಗ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ ಅದರ ವೋಲ್ಟ್ ಏನಿದೆ? ವೋಲ್ಟ್ 0.76. ಇಷ್ಟು ಇ ನಾಟ್ ಸೆಲ್ ಅಥವಾ ಡಿಫರೆನ್ಸ್, ಎಲೆಕ್ಟ್ರೋಲಿಟಿಕಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟು ಎಲೆಕ್ಟ್ರೋಡ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟು ಎಲೆಕ್ಟ್ರೋಡ್ ಎಷ್ಟು ಬರ್ತಾ ಇದೆ ಇಲ್ಲಿ? 0.76. ಇಷ್ಟು ವೋಲ್ಟ್ ಬಂತು. ಈ ವೋಲ್ಟ್ ಇ ನಾಟ್ ಸೆಲ್ ಅಂತ ಇಂಡಿಕೇಟ್ ಮಾಡ್ತೀವಿ ನಾವು. ಇ ನಾಟ್ ಸೆಲ್. ಓಕೆ, ಹಿಯರ್ ಇ ಝೆಡ್ ಎನ್ ಈಕ್ವಲ್ ಟು ಇ ನಾಟ್ ಆಫ್ ಎಸ್ ಎಚ್ ಇ ಮೈನಸ್ ಇ ನಾಟ್ ಆಫ್ ಸೆಲ್. Here SH is 0.00 volt minus E naught of cell is equal to 0.76 volt. E naught of Zn is equal to, ಇದು 0 ಇತ್ತು ಅಂದ್ರೆ ರಿಮೈನಿಂಗ್ ಏನಿದೆ? 0.76 volt. This is the electrode potential of a zinc by using this electrode, this cell. Okay, left half cell reaction and then right half cell reaction. ಓಕೆ, ಇದರಲ್ಲಿ ಏನೆಲ್ಲ ಪಾಯಿಂಟ್ಸ್ ಇನ್ವಾಲ್ವ್ ಆಗಿರ್ತವೆ ಬರ್ದಿದ್ದೀನಿ, ನೋಡ್ಕೊಳ್ಳಿ ಹಾಗೇನೆ. ಫಸ್ಟ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಸ್ ದಿ ರೆಫರೆನ್ಸ್ ಎಲೆಕ್ಟ್ರೋಡ್. ಓಕೆ, ಹಾಗಾದ್ರೆ ಈ ಸೆಲ್ ಅಲ್ಲಿ ನಾನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನು ಏನಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ? ರೆಫರೆನ್ಸ್ ಎಲೆಕ್ಟ್ರೋಡ್. ಸೆಕೆಂಡ್ ಪಾಯಿಂಟ್, ದ ಗಿವನ್ ಜಿಂಕ್ ಎಲೆಕ್ಟ್ರೋಡ್ ಇಸ್ ಕಪಲ್ಡ್ ವಿತ್ ಎಸ್ ಎಚ್ ಇ. ನಾವು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಯಾವ್ದು ಫೈಂಡ್ ಔಟ್ ಮಾಡಬೇಕಾಗಿರೋದು? ಜಿಂಕ್. ಯಾವ್ದ್ರ ಜೊತೆ ನಾವು ಬಳಸ್ಕೊಳ್ತಾ ಇದ್ದೀನಿ? ಯಾವ್ದ್ರ ಜೊತೆ ನಾನು ಡಿಫರೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ? ಎಸ್, ಬೈ ಯೂಸಿಂಗ್ ಎಸ್ ಎಚ್ ಇ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಓಕೆ, ದಟ್ಸ್ ವೈ ಜಿಂಕ್ ವಿ ಟೇಕನ್ ಆನೋಡ್ and then hydrogen electrode we taken cathode. That's why we indicate the given zinc electrode is coupled with SHE. Next one, the EMF of the cell formed is measured using a potentiometer. Potentiometer ಇಂದ ನಾವು EMF of a cell find out ಮಾಡ್ತಾ ಇದೀನಿ. 0.76 volt. 0.76 volt. ನೋಡಿ, ಈ ಎರಡು ಎಲೆಕ್ಟ್ರೋಡ್ ಅನ್ನು ನಾನು ಈ ಸೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಸೆಲ್ ಯಾವಾಗ ಯೂಸ್ ಮಾಡ್ಕೊಳ್ತಿದ್ದೀನಿ, ಇಮಿಡಿಯೇಟ್ ಆಗಿ ನಾನು ವೋಲ್ಟ್ ಅನ್ನ ಬೈ ಯೂಸಿಂಗ್ ಪೊಟೆನ್ಶಿಯೋಮೀಟರ್ ಮುಖಾಂತರ ನಾನು ನೋಡ್ಕೊಳ್ತೀನಿ. ಅದೆಷ್ಟಿರುತ್ತೆ? 0.76 ವೋಲ್ಟ್. ವೆನ್ ಆನೋಡ್ ಇಸ್ ಜಿಂಕ್ ಎಲೆಕ್ಟ್ರೋಡ್, ಕ್ಯಾಥೋಡ್ ಇಸ್ ಹೈಡ್ರೋಜನ್ ಎಲೆಕ್ಟ್ರೋಡ್ taken in a respective cell. Okay, next, in this cell zinc electrode is negative. ಓಕೆ, ನಾನು ಹೇಳಿದ್ದೆ ಜಿಂಕ್ ಮೈನಸ್ 0.76 ವೋಲ್ಟ್ ನೆಗೆಟಿವ್ ಬರ್ತಾ ಇದೆ. ಏನಕ್ಕೆ ನೆಗೆಟಿವ್ ಬರುತ್ತೆ? ಬಿಕಾಸ್ ಆಫ್ ಈಸಿಲಿ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್, ಈಸಿಲಿ ನಾಟ್ ರೆಡ್ಯೂಸ್. ಓಕೆ, ಆಕ್ಸಿಡೇಷನ್ ಆಗ್ತಾ ಇರೋದ್ರಿಂದ ನಾನು ಇದನ್ನ ಯಾವ ರೀತಿಯಲ್ಲಿ ಬರ್ಕೊಡ್ತಿದ್ದೀನಿ? ಲೆಫ್ಟ್ ಸೈಡ್ ಅಲ್ಲಿ ಬರ್ಕೊಡ್ತೀನಿ. ದಟ್ಸ್ ವೈ hydrogen not reduce the zinc, but zinc reduce the hydrogen easily because of zinc is reducing agent. Easily oxidation takes place. ನಾನು ಆಗಲೇ ಹೇಳಿದೆ ಯಾಕೆ ಆಕ್ಸಿಡೇಷನ್ ಆಗುತ್ತೆ ಈಸಿಯಾಗಿ ಅಂತ. ಟು ಅಟೈನ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆ ತರ ಎಲಿಮೆಂಟ್ಸ್ ಗಳು ಯಾವ ಇದೆ ನೋಡ್ಕೋಬೇಕಾಗುತ್ತೆ. ಓಕೆ, ಜಿಂಕ್ ಎಲೆಕ್ಟ್ರೋಡ್ ಇಸ್ ನೆಗೆಟಿವ್ relative to hydrogen electrode. The potential of zinc electrode is calculated as given below ಅಂತ ಹೇಳ್ತಾರೆ. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಇವೆರಡನೇ EMF ಆಫ್ ಎ ಸೆಲ್ ಅನ್ನು ನೋಡ್ಕೊಂಡಾಗ E0 ಆಫ್ Zn ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು.
ಹಾಗಾದ್ರೆ ಇ ನಾಟ್ ಆಫ್ ಎಸ್ ಎಲ್ ಈಕ್ವಲ್ ಟು ಇ ಕ್ಯಾಥೋಡ್ ಮೈನಸ್ ಇ ಆನೋಡ್. ಕ್ಯಾಥೋಡ್ ಅಂದ್ರೆ ನಾನು ಯಾವ್ದನ್ನು ಯೂಸ್ ಮಾಡ್ತಾ ಇದ್ದೀನಿ? ಹೈಡ್ರೋಜನ್ ಎಲೆಕ್ಟ್ರೋಡ್. ದಟ್ಸ್ ವೈ ವಿ ಇಂಡಿಕೇಟ್ ರೆಫರೆನ್ಸ್ ಎಲೆಕ್ಟ್ರೋಡ್. ನೆಕ್ಸ್ಟ್ ಆನೋಡ್ ಇ ನಾಟ್ ಆಫ್ ಝೆಡ್ ಇ ನಾಟ್ ಆಫ್ ಝೆಡ್ ಆನೋಡ್. ಓಕೆ, ಇಷ್ಟು ಕ್ಯಾಲ್ಕುಲೇಟ್. ಸರ್ ಇದು ಯಾವ ತರ ಬಂತು? ನಾವು ಎರಡು ಸೆಲ್ಗಳನ್ನ ನಾನು ರೆಪ್ರೆಸೆಂಟ್ ಮಾಡಿದಾಗ ಹಾಫ್ ಸೆಲ್, ದಿಸ್ ಒನ್ ಹಾಫ್ ಸೆಲ್, ಯಾವಾಗ ಕನೆಕ್ಟ್ ಮಾಡ್ತೀನಿ ಪೊಟೆನ್ಶಿಯೋಮೀಟರ್ ಮುಖಾಂತರ ನೋಡಿದ ತಕ್ಷಣ 0.76 ವೋಲ್ಟ್ ಬರುತ್ತೆ. ಇದನ್ನ ಅಪ್ಲೈ ಮಾಡಿದಾಗ ಜಿಂಕ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನಮ್ಗೆ ಗೊತ್ತಾಗುತ್ತೆ ಮೈನಸ್ 0.76 ವೋಲ್ಟ್ ಅಂತ. ಇದೇ ರೀತಿ ನಾನು ಬೇರೆ ಎಲೆಕ್ಟ್ರೋಡ್ ಅನ್ನ ಕೊಡ್ತೀನಿ, ಜಿಂಕ್ ಬದಲು ಬೇರೆ ಕೊಡ್ತೀನಿ. ಆಗ ನೀವು ಯಾವ ರೀತಿ ಬರ್ಕೋಬೇಕು? ಸಿಂಪಲ್ ರೆಪ್ರೆಸೆಂಟೇಷನ್ ಇದೆ. ಓಕೆ, ನೀಟಾಗಿ ಇದನ್ನ ಬರ್ಕೊಳ್ಳಿ. ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಜಸ್ಟ್ ಕ್ಯಾಲ್ಕುಲೇಷನ್ ಅಂತ ಕೇಳ್ತಾರೆ. ಕ್ಯಾಲ್ಕುಲೇಷನ್ ಅಂತ ಕೇಳಿದಾಗ ನೀವು ಇಷ್ಟನ್ನು ಬದ್ರೆ ಸಾಕು. ಇನ್ ಕೇಸ್ ಹಾಫ್ ಸೆಲ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ನೆಕ್ಸ್ಟ್ ಇ ನಾಟ್ ಸೆಲ್ ಇ ಕ್ಯಾಥೋಡ್ ಮೈನಸ್ ಇ ಆನೋಡ್ ಇದು ರೆಪ್ರೆಸೆಂಟ್ ಮಾಡಿ ಈ ವ್ಯಾಲ್ಯೂ ಬರೆದ್ರೆ ಸಾಕಾಗುತ್ತೆ. ಈ ಪಾಯಿಂಟ್ಸ್ ನೀವು ನೀಟಾಗಿ ನೋಡ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು. ಇನ್ ಕೇಸ್ ಏನಾದ್ರು ಆ ಪಾಯಿಂಟ್ಸ್ ಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಾದ್ರು ಹೇಳಿದ್ರು ಅಂದ್ರೆ ಇಷ್ಟು ಪಾಯಿಂಟ್ಸ್ ಹೇಳ್ಬೇಕಾಗುತ್ತೆ. ಇದುವರೆಗೂ ಕೇಳಿಲ್ಲ, ಕೇಳಿದ್ರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ತಾರೆ. ಇನ್ ಕೇಸ್ ಕೇಳಿದ್ರೆ ಈ ಪಾಯಿಂಟ್ಸ್ ಎಲ್ಲ ಬರಿಬೇಕು.